ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪ್ರಪಂಚವನ್ನು ಅವಶ್ಯವಿದ್ದಷ್ಟೇ ಮಾಡಬೇಕು. ಬಹಳಷ್ಟು ಜನರು ಎರಡು ವ್ಯವಸಾಯ ಮಾಡುತ್ತಾರೆ. ಅಂದರೆ ಅವರದು ಒಂದು ಮುಖ್ಯ ವ್ಯವಸಾಯ ಇರುತ್ತದೆ, ಹಾಗೂ ಅದಕ್ಕೆ ಸಹಾಯಕವಾಗಿ ಇನ್ನೊಂದು ವ್ಯವಸಾಯವನ್ನು ಮಾಡುತ್ತಾರೆ. ಅವರ ಎಲ್ಲ ಲಕ್ಷ್ಯವು ಮುಖ್ಯ ವ್ಯವಸಾಯದ ಕಡೆಗೆ ಕೇಂದ್ರಿತವಾಗಿರುತ್ತದೆ. ಆದರೆ ಈ ಎರಡು ವ್ಯವಸಾಯಗಳಲ್ಲಿ ಉಪ ವ್ಯವಸಾಯದಿಂದ ಮುಖ್ಯ ವ್ಯವಸಾಯದ ವ್ಯತ್ಯಯ ಉಂಟಾಗತೊಡಗಿತೆಂದರೆ ಆ ಉಪ ವ್ಯವಸಾಯವನ್ನು ಅವಶ್ಯಕತೆಗನುಸಾರವಾಗಿ ಬಂದು ಮಾಡುತ್ತಾರೆ. ಹಾಗೂ ಲಾಭ ಹಾನಿಯ ಪ್ರಶ್ನೆ ಬಂದಾಗ ಉಪ ವ್ಯವಸಾಯದ ಲಾಭ ಹಾನಿಯ ಕಡೆಗೆ ವಿಶೇಷ ಆಸ್ಥೆಯಿಂದ ನೋಡುವುದಿಲ್ಲ. ಪ್ರತಿಯೊಬ್ಬ ಮನುಷ್ಯನು ಪರಮಾರ್ಥವನ್ನು ಮುಖ್ಯ ವ್ಯವಸಾಯವನ್ನಾಗಿ ಇಟ್ಟುಕೊಂಡು ಪ್ರಪಂಚವನ್ನು ಅದರ ಜೊತೆಗೆ ಉಪ ವ್ಯವಸಾಯವನ್ನಾಗಿ ಮಾಡಬೇಕು. ಅಂದರೆ ಪ್ರಪಂಚದಲ್ಲಿ ಆಗುವ ಲಾಭ ಹಾನಿಗಳ ಪರಿಣಾಮವು ಭಗವಂತನ ಅನುಸಂಧಾನದ ಮೇಲೆ ಆಗಗೊಡಬಾರದು. ಪ್ರಪಂಚವು ಪರಮಾರ್ಥಕ್ಕೆ ಅಡ್ಡ ಬರದಂತೆ ಯುಕ್ತಿಯಿಂದ ನಡೆಯಬೇಕು. ಪಲ್ಯಕ್ಕೆ ಉಪ್ಪು ಬೇಕಾಗುವಂತೆ ಪರಮಾರ್ಥಕ್ಕೆ ಪ್ರಪಂಚ ಬೇಕಾಗುತ್ತದೆ. ಉಪ್ಪು ಇಲ್ಲದಿದ್ದರೆ ಪಲ್ಯೆಯು ಸಪ್ಪಗೆ ಹತ್ತುತ್ತದೆ. ಉಪ್ಪು ಹೆಚ್ಚಾದರೆ ಪಲ್ಯೆಯನ್ನು ತಿನ್ನುವುದಕ್ಕೆ ಆಗುವುದಿಲ್ಲ. ಅದರಂತೆ ಪ್ರಪಂಚ ಹಾಗೂ ಪರಮಾರ್ಥದ ಸಂಬಂಧವಿರುತ್ತದೆ. ಕೆಲವು ಜನರಿಗೆ ಸ್ವಾಭಾವಿಕವಾಗಿಯೇ ಉಪ್ಪು ಅಂದರೆ ಪ್ರಪಂಚ ಹೆಚ್ಚಿಗೆ ಬೇಕಾಗುತ್ತದೆ. ಅದರಂತೆ ಯಾರಿಗೆ ಪ್ರಪಂಚದ ಅಭ್ಯಾಸ ಆಗಿದೆಯೋ ಅವರಿಗೆ ಅದು ಹೆಚ್ಚಿಗೆ ಬೇಕಾಗುತ್ತದೆ. ಅವರ ಮಾತು ಬೇರೆ. ಆದರೆ ಯಾರಿಗೆ ಪ್ರಪಂಚವನ್ನು ಹೊಸದಾಗಿ ಪ್ರಾರಂಭ ಮಾಡುವುದು ಇರುತ್ತದೆಯೋ ಅವರು ಅದನ್ನು ಹಿಡಿತದಿಂದ ಮಾಡಬೇಕು. ಭಗವಂತನನ್ನು ಕಣ್ಣ ಮುಂದೆ ಇಟ್ಟುಕೊಂಡು ಪ್ರಪಂಚ ಮಾಡಬೇಕು. ಪ್ರಪಂಚದಲ್ಲಿ ವ್ಯವಹಾರವನ್ನು ಕಾಯ್ದುಕೊಳ್ಳಬೇಕೇನೋ ನಿಜ, ಆದರೆ ಅದೇ ಸರ್ವಸ್ವವಲ್ಲ. ಭಗವಂತನ ವಿಸ್ಮರಣೆಯು ಯಾವುದೇ ಕಾರಣದಿಂದ ಆದರೂ ಅದು ಉಚಿತವಲ್ಲ. ಆ ವಿಸ್ಮರಣೆಯು ಪ್ರಪಂಚದಲ್ಲಿಯ ಸುಖಾನುಕೂಲತೆಯಿಂದಲೇ ಆಗಲಿ ಅಥವಾ ದುಃಖದಿಂದಲೇ ಆಗಲಿ ಪ್ರತಿಯೊಬ್ಬರಿಗೂ ಪ್ರಪಂಚವು ಬೇಕು, ಅಲ್ಲದೆ ಅದು ಅವಶ್ಯವಿರುತ್ತದೆ. ಆದರೆ ನಾವು ಅದಕ್ಕೆ ಅವಶ್ಯಕತೆಗಿಂತ ಹೆಚ್ಚು ಮಹತ್ವ ಕೊಡುತ್ತೇವೆ. ಆದ್ದರಿಂದಲೇ ಎಲ್ಲವೂ ಕೆಟ್ಟು ಹೋಗುತ್ತದೆ. ಪ್ರಪಂಚವು ಬೇಕು ಹಾಗೂ ದುಃಖ ಬೇಡ ಎನ್ನುವುದು ಮೂರ್ತನವಾಗಿರುತ್ತದೆ. ಮಗು ಇದ್ದ ಮೇಲೆ ಅದು ಎಂದಾದರೂ ಕಾಯಿಲೆ ಬೀಳತಕ್ಕದ್ದೇ. ಪ್ರಪಂಚವು ಯಾರಿಗೆ ತಪ್ಪಿದೆ? ಈ ಪ್ರಪಂಚವನ್ನು ಭಗವಂತನೇ ನಿರ್ಮಾಣ ಮಾಡಿರುವುದರಿಂದ ಅದು ಯಾರಿಗಾದರೂ ತಪ್ಪೀತೆ? ಹಾಗೆ ನೋಡಿದರೆ ಕೇವಲ ಪ್ರಪಂಚವೇನೂ ತಾಪದಾಯಕವಲ್ಲ, ಆದರೆ ಸಂಕುಚಿತ ಭಾವನೆಯ ಪ್ರಪಂಚವು ತಾಪದಾಯಕವಾಗಿರುತ್ತದೆ. ನಾವು ನಮ್ಮ ಈ ಕಿಸೆಯಲ್ಲಿಯ ದುಡ್ಡನ್ನು ತೆಗೆದು ಆ ಕಿಸೆಯಲ್ಲಿ ಇಡುವಂತೆ ಪ್ರಪಂಚದಲ್ಲಿಯ ಮನಸ್ಸನ್ನು ತೆಗೆದು ಪರಮಾತ್ಮನಲ್ಲಿ ಇಡಬೇಕು. ಹೀಗೆ ಮಾಡುವುದರಲ್ಲಿಯೇ ಸಮಾಧಾನವಿರುತ್ತದೆ. ಗಂಡ ಹೆಂಡತಿಯರ ಧ್ಯೇಯವು ಒಂದೇ ಆಗಿದ್ದರೆ ಅವರ ಪ್ರಪಂಚವು ಸುಖಮಯವಾಗುತ್ತದೆ. ಯಾವ ಮನುಷ್ಯನು ಆಸಕ್ತಿಯಿಂದ ಪ್ರಪಂಚ ಮಾಡುತ್ತಾನೋ ಅವನಿಗೆ ಅದನ್ನು ಮಾಡಲಿಕ್ಕೆ 24 ಗಂಟೆಯೂ ಸಾಕಾಗಲಾರದು. ಆದರೆ ಯಾರು ಅವಶ್ಯವಿದ್ದಷ್ಟೇ ಪ್ರಪಂಚವನ್ನು ಮಾಡುತ್ತಾರೋ ಅವರಿಗೆ 3-4 ಗಂಟೆಗಳು ಸಾಕಾಗುತ್ತವೆ. ಪ್ರಪಂಚದಲ್ಲಿಯ ಕರ್ತವ್ಯವನ್ನು ತಪ್ಪಬಾರದು, ಆದರೆ ಅದರಲ್ಲಿ ಆಸಕ್ತಿಯಿಂದ ತೊಡಗಬಾರದು. ನಮ್ಮ ವ್ಯವಹಾರದ ಕರ್ತವ್ಯಗಳನ್ನು ಮನಃಪೂರ್ವಕವಾಗಿ ಮಾಡಿ ಅದರ ಫಲವನ್ನು ರಾಮನಿಗೆ ಒಪ್ಪಿಸಬೇಕು. ರಾಮನಾಮವನ್ನು ಶಕ್ಯವಿದ್ದಷ್ಟು ತೆಗೆದುಕೊಂಡು ನಮ್ಮ ಮನಸ್ಸನ್ನು ಅವನಲ್ಲಿ ತೊಡಗಿಸಬೇಕು. ಇದಕ್ಕಾಗಿ ಶ್ರೀರಾಮಚಂದ್ರನಲ್ಲಿ ಮನಃಪೂರ್ವಕವಾಗಿ ಪ್ರಾರ್ಥನೆ ಮಾಡಬೇಕು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.